Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಗದ್ಯಪಾಠ ವಿಭಾಗದ 6ನೆಯ ಗದ್ಯ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವ ಪಾಠವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಇದರ ಈ ಶೀರ್ಷಿಕೆ ಏನಿದೆ ಇದೇ ಬಹಳ ವಿಭಿನ್ನವಾಗಿದೆ. ಬದುಕನ್ನು ಪ್ರೀತಿಸಿದ ಸಂತ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ಅವನು ಬದುಕನ್ನು ಪ್ರೀತಿಸಬೇಕು. ಬದುಕುವುದು ಬೇರೆ, ಬದುಕನ್ನು ಪ್ರೀತಿಸುವುದು ಬೇರೆ. ಕೆಲವರು ಬದುಕುತ್ತಾರೆ, ಆದರೆ ಬದುಕಿನುದ್ದಕ್ಕೂ ಕೊರಗುತ್ತಾನೇ ಇರ್ತಾರೆ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅದು ಇದು ಅಂತ ಹೇಳ್ಕೊಂಡ್ಬಿಟ್ಟು ಹಾಗೂ ಹೀಗೂ ಆಯುಷ್ಯ ಕಳೆದಿರ್ತಾರೆ. പക്ഷെ ಅದು ಕೇವಲ ಬದುಕುವುದು. ಆದರೆ ಬದುಕನ್ನು ಪ್ರೀತಿಸುವುದು ಬೇರೆ. ಇದ್ದದರಲ್ಲಿ ತೃಪ್ತಿಯನ್ನು ಪಡುತ್ತಾ ಇನ್ನೊಬ್ಬರಿಗೆ ನೋವನ್ನು ಕೊಡದೆ ಸಾರ್ಥಕವಾಗಿ ಜೀವನವನ್ನು ಕಳೆಯುವಂಥದ್ದು ಅದು ಬದುಕನ್ನು ಪ್ರೀತಿಸುವುದು ಅಂತ. ಈ ಬದುಕನ್ನು ಪ್ರೀತಿಸಿದ ಅನೇಕ ಜನರು ಸಿಗ್ತಾರೆ. ಪ್ರತಿಯೊಬ್ಬರು ಬದುಕನ್ನು ಪ್ರೀತಿಸೋದಿಲ್ಲ, ಆದರೆ ಮೇಲ್ನೋಟಕ್ಕೆ ಬದುಕನ್ನು ಪ್ರೀತಿಸುವ ಹಾಗೆ ಕಾಣ್ತಾರೆ. ಪ್ರತಿಯೊಬ್ಬರಲ್ಲಿ ಕೂಡ ಅತೃಪ್ತಿ, ಅಪ್ರಾಮಾಣಿಕತೆ ಎಲ್ಲ ಇರುವಂಥದ್ದು. ಬದುಕನ್ನು ಪ್ರೀತಿಸುವುದು ಅಂತ ಹೇಳಿದ್ರೆ ಕೇವಲ ನಾವು ಬದುಕುವಂಥದ್ದಲ್ಲ, ಇನ್ನೊಬ್ಬರನ್ನು ಬದುಕಲು ಬಿಡುವಂಥದ್ದು. ಅದು ನಿಜವಾದ ಬದುಕಿನ ಪ್ರೀತಿ. ನಾನು ಮಾತ್ರ ಬದುಕಬೇಕನ್ನುವಂಥದ್ದು ಸ್ವಾರ್ಥ ಆಗುತ್ತದೆ. ಬೇರೆಯವರು ಕೂಡ ಬದುಕಬೇಕನ್ನುವಂಥದ್ದು ನಿಸ್ವಾರ್ಥ. ಹಾಗೆ ಬೇರೆಯವರು ಕೂಡ ಬದುಕಲಿಕ್ಕೆ ಬಿಡುತ್ತಾ ತಾನು ಕೂಡ ನೆಮ್ಮದಿಯಿಂದ ಬದುಕುವಂಥದ್ದು ಜೀವನ ಪ್ರೀತಿ ಅಂತ ಕರೆಯುವಂಥದ್ದು. ಹೀಗೆ ಇಲ್ಲಿ ಬದುಕನ್ನು ಪ್ರೀತಿಸಿದ ಸಂತ, ಒಂದು ರೀತಿಯಲ್ಲಿ ಸನ್ಯಾಸಿ ಅಂತ ಕರೀಬಹುದು. ಸಂತ ಅಂತ ಹೇಳಿದ್ರೆ ಸಮಾಜದ ಏಳಿಗೆಗೋಸ್ಕರ ದುಡಿದವನು ಎನ್ನುವಂಥ ಅರ್ಥವನ್ನು ನಾವು ತಗೊಳ್ಬಹುದು. ಹಾಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ. ಇಂಥ ಒಬ್ಬ ಸಂತ ಯಾರು ಅನ್ನುವಂಥದ್ದು ಈ ಪಾಠದಲ್ಲಿ ಇರುವಂಥದ್ದು. ಈ ಪಾಠದ ಲೇಖಕರು HR ರಾಮಕೃಷ್ಣ ರಾವ್ ಅವರು, ಈ ಪಾಠವನ್ನು ಬರೆದಿರುವವರು. ಇವರ ಕಲಾಂ ಮೇಷ್ಟ್ರು ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಈ ಬದುಕನ್ನು ಪ್ರೀತಿಸಿದ ಸಂತ. ಇವರು ಚಿತ್ರದುರ್ಗದವರು, HR ರಾಮಕೃಷ್ಣ ರಾವ್ ಅವರು ಬರೆದಿರುವಂತಹ ಕೃತಿ ಕಲಾಂ ಮೇಷ್ಟ್ರು. ಕಲಾಂ ಮೇಷ್ಟ್ರು ಅನ್ನುವಂತಹ ಈ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಬದುಕನ್ನು ಪ್ರೀತಿಸಿದ ಸಂತ. ಅಂದರೆ ಆಕರ ಕೃತಿಯ ಹೆಸರನ್ನು ಕೇಳುವಾಗಲೇ ನಮಗೆ ಗೊತ್ತಾಯಿತು, ಹಾಗಾದ್ರೆ ಇದು ಯಾರ ಬಗ್ಗೆ ಅಂತ. ಕಲಾಂ ಅಂತ ಹೇಳುವಾಗ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ ಕಲಾಂ ಅಂತ ಹೇಳಿದ ತಕ್ಷಣ ನೆನಪಾಗುವಂಥದ್ದು ಅದು ಒಂದೇ ಒಂದು ವ್ಯಕ್ತಿತ್ವ, ಅದು ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ. ಅವುಲ್ ಫಕೀರ್ ಜೈನಲುಬ್ದೀನ್ ಅಬ್ದುಲ್ ಕಲಾಂ ಅಂತ ಅವರ ಪೂರ್ಣ ಹೆಸರು. ಜೈನಲುಬ್ದೀನ್ ಅನ್ನುವಂಥದ್ದು ಅವರ ತಂದೆಯ ಹೆಸರು. ಅವರ ಪೂರ್ಣ ಹೆಸರು APJ ಅಬ್ದುಲ್ ಕಲಾಂ ಅಂತ ನಾವು ಸಂಕ್ಷಿಪ್ತವಾಗಿ ಕರೀತೇವೆ. ಆದರೆ ಆ APJ ಅದರ ಪೂರ್ಣ ರೂಪ A ಅಂದರೆ ಅವುಲ್, P ಅಂದರೆ ಫಕೀರ್, J ಅಂದರೆ ಜೈನಲುಬ್ದೀನ್ ಅಬ್ದುಲ್ ಕಲಾಂ. ಈ ರೀತಿ ಅವುಲ್ ಫಕೀರ್ ಜೈನಲುಬ್ದೀನ್ ಅಬ್ದುಲ್ ಕಲಾಂ ಅನ್ನುವಂಥದ್ದು ಅವರ ಪೂರ್ಣ ಹೆಸರು. ಅಬ್ದುಲ್ ಕಲಾಂ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಒಬ್ಬ ವಿಜ್ಞಾನಿ, ಒಬ್ಬ ಪ್ರಾಧ್ಯಾಪಕ, ಒಬ್ಬ ಸಾಧಕ. ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲರ ಪ್ರೀತಿಯನ್ನು ಗಳಿಸಿದ ಮಗುವಿನ ಮನಸ್ಸಿನ ಮುಗ್ಧ ಹೃದಯದ ಒಬ್ಬ ವ್ಯಕ್ತಿ ಅವರು ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇರಲಿಕ್ಕಿಲ್ಲ. ಆ ರೀತಿಯ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ ಅವರು ನಮ್ಮಲ್ಲಿ. 1931 ಇವರು ಜನಿಸಿರುವಂಥದ್ದು. ತಮಿಳುನಾಡಿನ ಮದ್ರಾಸ್ನ ಪಕ್ಕದಲ್ಲಿರುವಂತಹ ರಾಮೇಶ್ವರಂ, ಹಿಂದೆ ಅದು ಮೆಡ್ರಾಸ್ ಆಗಿತ್ತು, ತಮಿಳುನಾಡು ರಾಜ್ಯ ಸ್ಥಾಪನೆ ಆಗುವುದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಲ್ಲಿಯ ರಾಮೇಶ್ವರಂ ಅನ್ನುವಲ್ಲಿ ಇವರು ಜನಿಸಿದ್ದು 1931. ನಾವೆಲ್ಲ ಕಥೆಯನ್ನು ಓದಿದ್ದೇವೆ. ಅವರು ತುಂಬ ಬಡತನದಲ್ಲಿದ್ದರು,
ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಗೆ ಪೇಪರ್ ಹಾಕಿ ಆ ಮನೆಯವರಿಗೆ ಅವರ ಆರ್ಥಿಕ ಏನು ಸಮಸ್ಯೆ ಇತ್ತು ಅದಕ್ಕೂ ಸ್ವಲ್ಪ ಸಹಾಯ ಮಾಡುತ್ತಾ ಓದ್ತಾ ಇದ್ರು. ಆನಂತರ ಸ್ಕಾಲರ್ಶಿಪ್ಗಳನ್ನು ತಗೊಂಡು ಓದ್ತಾ ಹೋದರು. ಆ ರೀತಿ ಸಾಧನೆ ಮಾಡ್ತಾ ಹೋದ್ರು ಅಂತ. ಆದರೆ ಅಬ್ದುಲ್ ಕಲಾಂ ವಿದ್ಯಾರ್ಥಿ ದೆಸೆಯಿಂದಲೇ ಒಬ್ಬ ಅದ್ಭುತವಾದ ವಿದ್ಯಾರ್ಥಿ ಆಗಿರಲಿಲ್ಲ, ಸಾಧಾರಣ ವಿದ್ಯಾರ್ಥಿ ಆಗಿದ್ರು. ಆದರೆ ಬೆಳೀತಾ 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 ಅವರು ಮಾಡಿದಂತಹ ಸಾಧನೆ ಅತ್ಯಪೂರ್ವವಾಗಿರುವಂಥದ್ದು. ಅವರ ಕನಸಿದ್ದಂಥದ್ದು ತಾನೊಬ್ಬ ಪೈಲಟ್ ಆಗಬೇಕು ಅನ್ನುವಂಥದ್ದು. ಆದರೆ ಅದರಲ್ಲಿ ಅವರು ಸೋತು ಹೋಗುತ್ತಾರೆ. ಅಲ್ಲಿ ಬೇಕಾಗಿದ್ದು, ಅವರು ಇಂಟರ್ವ್ಯೂಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದದ್ದು 8 ಪೋಸ್ಟ್ಗಳು. ಆದರೆ ಇವರ ದೌರ್ಭಾಗ್ಯ ಹೇಗಿತ್ತು ಅಂತ ಹೇಳಿದ್ರೆ ಇವರ ಹೆಸರು ಅಲ್ಲಿ 9ನೇ ಸ್ಥಾನದಲ್ಲಿತ್ತು. ಆದ್ದರಿಂದ ಅವರಿಗೆ ಕೆಲಸ ಸಿಗಲಿಲ್ಲ. ಆದರೆ ಅವರು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿದರು. ಒಂದು ವೇಳೆ ಅವರಿಗೆ ಆ ಕೆಲಸ ಸಿಕ್ಕಿದ್ರೆ ಈ ಭಾರತಕ್ಕೊಬ್ಬ ಅದ್ಭುತ ಮನುಷ್ಯ ಸಿಗ್ತಾ ಇರಲಿಲ್ವೇನೋ, ಅವರ ಕೆಲಸದಲ್ಲಿ ಮುಳುಗಿ ಹೋಗ್ತಾ ಇದ್ರು ಏನೋ. ಆದರೆ ಅಲ್ಲಿಂದ ಅವರು ಬೇರೆ ಕ್ಷೇತ್ರದತ್ತ ಮುಖ ಮಾಡಿದ್ರಿಂದ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟರು. ಕ್ಷಿಪಣಿಯ ಜನಕ ಅಂದರೆ ಭಾರತದ ಪಾಲಿಗೆ ಕ್ಷಿಪಣಿಯ ಜನಕ ಅವರಾದರು. ಭಾರತದ ಪರಮಾಣು ಪರೀಕ್ಷೆ ಅಂದರೆ 2ನೇ ಪರಮಾಣು ಪರೀಕ್ಷೆ 1998ರಲ್ಲಿ ನಡೆದಂತಹ ಪೋಖ್ರಾನ್, ಅಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಂಥ ಅಣು ಪರೀಕ್ಷೆ, ಇದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು. ಇವತ್ತು ಭಾರತದಲ್ಲಿ ಏನೆಲ್ಲ ಕ್ಷಿಪಣಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಅದಕ್ಕೆ ಕಾರಣಕರ್ತರಾದವರು ಈ ಅಬ್ದುಲ್ ಕಲಾಂ. ಆನಂತರ ಈ ದೇಶದ ರಾಷ್ಟ್ರಪತಿಯೂ ಆಗುತ್ತಾರೆ. 2002ರಿಂದ 2007ರ ತನಕ ಈ ದೇಶದ ರಾಷ್ಟ್ರಪತಿಗಳಾಗುತ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ ಇವರು ರಾಷ್ಟ್ರಪತಿಯಾಗಿ ಅಧಿಕಾರ ನಿರ್ವಹಿಸ್ತಾರೆ. ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ಅದರ ಜೊತೆಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು. ಇಂತಹ ಒಬ್ಬ ಅದ್ಭುತ ವ್ಯಕ್ತಿ, ಆದರ್ಶಯುತ ವ್ಯಕ್ತಿ. ಬಹುಶಃ ಅಬ್ದುಲ್ ಕಲಾಂ ಅವರನ್ನ ಎಲ್ಲರೂ ಆದರ್ಶವಾಗಿ ಇಟ್ಟುಕೊಂಡ್ರೆ, ಅಬ್ದುಲ್ ಕಲಾಂ ತರ ಬದುಕಬೇಕು ಅಂತ ಯಾರಾದರೂ ಅಂದುಕೊಂಡ್ರೆ ಆವಾಗ ಭಾರತ ಒಂದು ಸುಂದರ ದೇಶವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಯಾಕಂದ್ರೆ ಅಬ್ದುಲ್ ಕಲಾಂ ಬದುಕಿದ ರೀತಿ ಆಗಿತ್ತು. ಅದೇ ರೀತಿ ಎಲ್ಲರೂ ಬದುಕಿದ್ರೆ ಭಾರತದಲ್ಲಿ ಸಮಸ್ಯೆಗಳೇ ಇರೋದಿಲ್ವೇನೋ. ಆ ರೀತಿ ಪ್ರತಿಯೊಬ್ಬರಿಗೂ ಆದರ್ಶವಾಗಬಲ್ಲಂತಹ ವ್ಯಕ್ತಿತ್ವ ಈ ಅಬ್ದುಲ್ ಕಲಾಂ ಅವರದ್ದು. ಇಂಥ ಅಬ್ದುಲ್ ಕಲಾಂ ಭಾರತದ ರಾಷ್ಟ್ರಪತಿಗಳಾಗಿದ್ದಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. 2002ರಿಂದ 2007ರ ತನಕ ರಾಷ್ಟ್ರಪತಿ ಅವಧಿ 5 ವರ್ಷಗಳ ಕಾಲ ಇರುವಂಥದ್ದು. 11ನೇ ರಾಷ್ಟ್ರಪತಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಅದಕ್ಕಿಂತ ಮೊದಲು ಸಲ್ಲಿಸಿದ ಸೇವೆ ಅದಕ್ಕೆ ಇನ್ನೊಂದು ದೊಡ್ಡದು. ಯಾಕಂದರೆ ಈ ದೇಶ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಳಿಗೆ ಕಾರಣಕರ್ತರಾದವರು ಈ ಅಬ್ದುಲ್ ಕಲಾಂ. ಇಂಥ ಅಬ್ದುಲ್ ಕಲಾಂ ಅವರು 2015ರಲ್ಲಿ ಶಿಲ್ಲಾಂಗಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಲೇ ವೇದಿಕೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ತಾರೆ. ಆದರೆ ಆ ಸಾಯುವ ತನಕ ಅವರಿಗೆ ವಿಶ್ರಾಂತಿ ಎನ್ನುವಂಥದ್ದು ಇರಲಿಲ್ಲ. ಅಬ್ದುಲ್ ಕಲಾಂ ಅಂದರೆ ಹಾಗೆ. ಅಬ್ದುಲ್ ಕಲಾಂ ಎಲ್ರಿಗೂ ಬೇಕಾದಂತಹ ವ್ಯಕ್ತಿ. ಆದ್ದರಿಂದ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅವರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪಾಠವೇ ಬದುಕನ್ನು ಪ್ರೀತಿಸಿದ ಸಂತ. ವಿದ್ಯಾರ್ಥಿಗಳಿಗೆಲ್ಲ ಆದರ್ಶಪ್ರಾಯರಾಗಿದ್ದವರು. ಅಂದರೆ ಇವರು ಸದಾ ಮಕ್ಕಳನ್ನ ಜೊತೆ ಮಾಡಿಕೊಳ್ತಾ ಇದ್ರು. ಯಾಕೆಂದ್ರೆ ಅವರು ನಂಬಿಕೆ ಇಟ್ಟಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ದೇಶದ ಭವಿಷ್ಯ ಇಲ್ಲಿಯ ಮಕ್ಕಳ ಕೈಯಲ್ಲಿದೆ. ಅಂದ್ರೆ ಮುಂದಕ್ಕೆ ಈ ದೇಶವನ್ನ ನಡೆಸುವವರು ಮಕ್ಕಳು. ಆದ್ದರಿಂದ ಅವರಿಗೆ ಸರಿಯಾದ ಶಿಕ್ಷಣ, ಅವರಿಗೆ ಸರಿಯಾದ ಸೌಲಭ್ಯ ಸಿಗಬೇಕು. ಆ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕನ್ನುವಂಥದ್ದು. ಆದ್ದರಿಂದ ಇಂತಹ ಮಕ್ಕಳ ಏಳಿಗೆಯ ಕನಸು ಕಾಣುತ್ತಾ ಇದ್ದಂತಹ ಅಬ್ದುಲ್ ಕಲಾಂ ಅವರ ಪಾಠವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಲಾಂ ಮೇಷ್ಟ್ರು ಎನ್ನುವಂಥ ಕೃತಿಯೇ ಮಕ್ಕಳಿಗೋಸ್ಕರ ಬರೆದಂತಹ ಕೃತಿ. ಮಕ್ಕಳು ಕೂಡ ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದು ತಿಳಿಸ್ಲಿಕ್ಕೆ ಬರೆದಂತಹ ಕೃತಿ. ಇಲ್ಲಿ ಕೂಡ ಪಾಠವನ್ನು ಕೊಟ್ಟಿರುವುದು ಅದೇ ಉದ್ದೇಶಕ್ಕಾಗಿ. ನಾವು ಈ ಪಾಠದ ಪೀಠಿಕೆಯನ್ನು ನೋಡುವುದಿದ್ರೆ, ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರದಲ್ಲಿ ವ್ಯಕ್ತಿ ಚಿತ್ರಣ ಜೀವನ ಚರಿತ್ರೆಯು ಒಂದಾಗಿದೆ. ನಮ್ಮೆದುರಿಗೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಬಾಳಿ ಬದುಕಿದವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು. ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ
ಸಾಧ್ಯವಾದೀತೆಂಬುದನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಿಸುತ್ತದೆ. ಕನ್ನಡ ಸಾಹಿತ್ಯದ ಪ್ರಕಾರ, ಕನ್ನಡ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಕಾವ್ಯ, ಕವನ, ಕಥೆ, ಅದರಲ್ಲಿ ಮತ್ತೆ ಸಣ್ಣ ಕಥೆ, ನೀಳ್ಗಥೆ, ದೊಡ್ಡ ಕಥೆಗಳು, ಕಾದಂಬರಿ, ಹೀಗೆಲ್ಲ ಇದೆ. ಅದೇ ರೀತಿಯಲ್ಲಿ ಜೀವನ ಚರಿತ್ರೆಯು ಒಂದು ವ್ಯಕ್ತಿ ಚಿತ್ರಣ ಅಂತಲೂ ಕರಿಬಹುದು. ಯಾವುದೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನ ಚರಿತ್ರೆ, ಅವನ ಜೀವನದಲ್ಲಿ ಮಾಡಿದ ಸಾಧನೆಗಳು. ಈ ಜೀವನ ಚರಿತ್ರೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಕೆಲವೊಂದು ಜೀವನ ಚರಿತ್ರೆಗಳನ್ನ ಅವರೇ ಬರೆದಿರ್ತಾರೆ, ಅವರ ಬಗ್ಗೆ ಅವರೇ ಬರೆದಿರ್ತಾರೆ. ಇನ್ನು ಕೆಲವೊಂದು ಆ ವ್ಯಕ್ತಿಯ ಬಗ್ಗೆ ಬೇರೊಬ್ಬರು ಬರೆದಿರ್ತಾರೆ. ಎರಡು ರೀತಿಯಲ್ಲಿ ಇರ್ಬೋದು. ಎರಡು ರೀತಿಯಲ್ಲಿ ಇದ್ರೂ ಕೂಡ ಅದು ವ್ಯಕ್ತಿ ಚಿತ್ರಣವೇ ಅಥವಾ ಜೀವನ ಚರಿತ್ರೆಯಾಗುತ್ತದೆ. ಇಂತಹ ನಮ್ಮಲ್ಲಿ ಸಾಧನೆಯನ್ನು ಮಾಡಿ ಈ ದೇಶದ ಅಭಿವೃದ್ಧಿಗೆ, ಏಳಿಗೆಗೆ ಕೊಡುಗೆಯನ್ನು ಕೊಟ್ಟು ಇವತ್ತು ನಮ್ಮ ಮಧ್ಯೆ ಇಲ್ಲದೇ ಇರುವಂಥ, ನಮ್ಮನ್ನ ಅಗಲಿ ಹೋಗಿರುವಂತಹ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅದು ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಯಾಕೆಂದ್ರೆ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನ, ಅದು ಹೇಗೆ ಬದುಕಬೇಕನ್ನುವಂಥದ್ದು. ಜೀವಂತವಾಗಿದ್ದು ಮಾರ್ಗದರ್ಶನ ಮಾಡೋದೊಂದು ರೀತಿಯಾದರೆ, ಅವರು ಈ ಭೂಮಿಯನ್ನು ಬಿಟ್ಟು ಹೋದ್ಮೇಲೆ ಅವರ ಆದರ್ಶಗಳನ್ನು ತಿಳ್ಕೊಂಡು ಬದುಕುವಂಥದ್ದು ಅದು ಅವರು ಒಂದು ಪರೋಕ್ಷವಾಗಿ ಮಾಡುವ ಮಾರ್ಗದರ್ಶನ ಇದ್ದ ಹಾಗೆ. ಇಂತಹ ವ್ಯಕ್ತಿಗಳ ಬದುಕು ನಮಗೆ ಆದರ್ಶಯುತವಾಗಿರಬೇಕು. ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯವಾದೀತೆಂಬುದನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿ ಆಯ್ದ ಭಾಗ ಬದುಕನ್ನು ಪ್ರೀತಿಸಂತ ಲೇಖನ ನಿರೂಪಿಸುತ್ತದೆ. ಹಾಗೆ ಮಹಾತ್ಮರ ಬದುಕಿನ ವಿವರಗಳನ್ನು ನಾವು ತಿಳ್ಕೊಂಡ್ರೆ, ಅವರು ಬಾಳಿ ಬದುಕಿದ ರೀತಿಯನ್ನು ತಿಳ್ಕೊಂಡ್ರೆ ಸ್ವಲ್ಪನಾದರೂ ನಮ್ಮ ಬದುಕನ್ನು ಕೂಡ ಆ ರೀತಿಯಲ್ಲಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದು ಕಲಾಂ ಮೇಷ್ಟ್ರು ಕೃತಿಯ ಅದರಿಂದ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಇದು ನಿರೂಪಿಸ್ತದೆ. ಸಾಮಾನ್ಯನಾದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗ್ಗೆ ನಮ್ಮ ಯುವ ಪೀಳಿಗೆ ದಾರಿದೀಪ. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ ಇವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರಿಗಿರುವ ಅಭಿರುಚಿ, ಆಸಕ್ತಿ, ಅನುಭವಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ. ಪ್ರಸ್ತುತ ಲೇಖನ ಅವರು ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಸಾಮಾನ್ಯವಾದ ಒಬ್ಬ ಬಾಲಕ ಯಾರು? ಈ ಅಬ್ದುಲ್ ಕಲಾಂ ಅವರು ಬದುಕಿದಂತಹ, ಅವರು ಜನಿಸಿದಂತಹ ಕುಟುಂಬ ಇರ್ಬೋದು, ಆ ಮನೆತನ ಇರ್ಬೋದು, ಅದು ಸಾಮಾನ್ಯವಾದ ಮನೆತನ, ಅದೇನು ದೊಡ್ಡ ಹೆಸರು ಮಾಡಿದ ಮನೆತನ ಅಲ್ಲ. ಮತ್ತೊಂದು ಕಡೆ ಬಡತನ, ಶಾಲೆಗೆ ಹೋಗ್ಲಿಕ್ಕೆ, ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲದೆ ಇರುವಷ್ಟು ಬಡತನ. ಇಂತಹ ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಈ ದೇಶದ ರಾಷ್ಟ್ರಪತಿ ಆಗುತ್ತಾನೆ ಅಂತ ಹೇಳಿದ್ರೆ, ಬಹುಶಃ ಅಂತಹ ವ್ಯಕ್ತಿಯ ಜೀವನ ಚರಿತ್ರೆ ನಮಗೆಲ್ಲರಿಗೂ ಆದರ್ಶಮಯವಾಗಿರುವಂಥದ್ದು, ನಮಗೆಲ್ಲ ದಾರಿದೀಪವಾಗಿರುವಂಥದ್ದು. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ ಇವು ಅವರ ಬದುಕಿನ ಸೂತ್ರಗಳು. ಅಂದರೆ ಬದುಕಿನ ಬದುಕಲಿಕ್ಕೆ ಒಂದು ಧರ್ಮ ಅಂತ, ಅದರ ಜೊತೆಗೆ ಮಾನವೀಯತೆ. ಅಬ್ದುಲ್ ಕಲಾಂ ಅವರು ಮಾನವೀಯತೆಗೆ ಒತ್ತನ್ನು ಕೊಟ್ಟವರು. ನಮ್ಮಲ್ಲಿ ಈಗ ಪ್ರಪಂಚದಲ್ಲಿ ಮಾನವೀಯತೆ ಮರೆಯಾಗುತ್ತಾ ಇದೆ. ಮಾನವೀಯತೆಯ ಬದಲಿಗೆ ಧಾರ್ಮಿಕ ಅಂಧಶ್ರದ್ಧೆ, ಅದರಲ್ಲೂ ಧರ್ಮಾಂಧತೆ ಈ ರೀತಿಯದಲ್ಲೇ ಹೆಚ್ಚಾಗುತ್ತಾ ಉಂಟು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಾನವೀಯತೆಯಿಂದ ಬದುಕಬೇಕಾಗಿದೆ. ಈ ರೀತಿ ಮಾನವೀಯತೆಯಿಂದ ಬದುಕಲಿಕ್ಕೆ ದಾರಿದೀಪವಾದವರು ಈ ಅಬ್ದುಲ್ ಕಲಾಂ. ಅದರ ಜೊತೆಗೆ ಮಕ್ಕಳೊಂದಿನ ಒಡನಾಟ, ಅವರು ಹಿರಿಯರೊಂದಿಗೆ ಬೆರೆಯುವುದಕ್ಕಿಂತ ಹೆಚ್ಚು ಮಕ್ಕಳೊಂದಿಗೆ ಬೆರೀತಾ ಇದ್ರು. ಅವ್ರು ರಾಷ್ಟ್ರಪತಿ ಆದ್ಮೇಲೆ ರಾಷ್ಟ್ರಪತಿ ಭವನವನ್ನ ಮುಕ್ತವಾಗಿ ತೆರೆದಿಟ್ರು. ಇಲ್ಲಾಂದ್ರೆ ರಾಷ್ಟ್ರಪತಿ ಭವನ ಹೇಗಿತ್ತು ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ನಿಗೂಢ, ಅಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ, ಅತ್ಯುನ್ನತವಾದಂಥ ವ್ಯಕ್ತಿಗಳಿಗೆ ಮಾತ್ರ ಪ್ರವೇಶ. ಆದರೆ ಜನಸಾಮಾನ್ಯರಿಗೂ ಅದನ್ನು ತೆರೆದಿಟ್ಟಂತ ವ್ಯಕ್ತಿ ಅಬ್ದುಲ್ ಕಲಾಂ. ಇದರಲ್ಲೇ ನಮಗೆ ಗೊತ್ತಾಗುತ್ತದೆ ಅವರು ಯಾವ ರೀತಿ ಬದುಕಿದ್ರು ಅನ್ನುವಂಥದ್ದು. ಹಾಗೆ ಅವರಿಗಿರುವ ಅಭಿರುಚಿ, ಆಸಕ್ತಿ, ಅನುಭವ ಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯತೆ ನಮ್ಮನ್ನು ಬೆರಗುಗೊಳಿಸುತ್ತದೆ. ಅವರಲ್ಲಿದ್ದಂತಹ ಒಂದು ಅಭಿರುಚಿ, ಅವರ ಆ ಕ್ಷೇತ್ರದಲ್ಲಿ ಅವರು ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಕಾರಣವಾದಂಥ ಅವರ ಅಭಿರುಚಿ ಇರ್ಬೋದು, ಆಸಕ್ತಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರಿಗೆ ಆಸಕ್ತಿ ಇತ್ತು. ಕೇವಲ ನಾನು ವಿಜ್ಞಾನ ಅಂತ ಹೇಳ್ಕೊಂಡು ಹೋಗ್ತಾ ಇರಲಿಲ್ಲ ಅವರು, ಪ್ರತಿಯೊಂದರಲ್ಲೂ. ಮತ್ತು ಅನುಭವ ಜ್ಞಾನ, ಅವರಲ್ಲಿದ್ದಂತಹ ಜ್ಞಾನ ಅದು ಅಪಾರವಾಗಿತ್ತು. ಅದಕ್ಕೆ ಬಹುಶಃ ಸಾಯುವ ತನಕ ಅವರು ವಿರಮಿಸ್ಲಿಕ್ಕೆ ಆಗ್ಲಿಲ್ಲ. ಅವರು ವಿರಮಿಸ್ಲಿಲ್ಲ ಅಂತಲ್ಲ, ವಿರಮಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಅನುಭವ ಜ್ಞಾನದಿಂದಾಗಿ ಪ್ರತಿಯೊಂದು ಕಡೆಗೂ ಅವರನ್ನು ಕರೀತಾ ಇದ್ರು, ಪ್ರತಿಯೊಂದು ಕಡೆಗೂ ಅವರು ಸಂಚರಿಸಬೇಕಾಗಿತ್ತು.
ಅಂತ ಅನುಭವ ಜ್ಞಾನ ಮತ್ತು ಮಾನವ ಪ್ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು. ಮನುಷ್ಯನನ್ನಾಗಿ ನೋಡು. ನೀನೊಬ್ಬ ನಿನ್ನ ಎದುರುಗಡೆ ಇರುವ ಮನುಷ್ಯನನ್ನ ಅವ ಹಿಂದುವೋ, ಮುಸ್ಲಿಮೋ, ಕ್ರಿಶ್ಚಿಯನೋ, ಸಿಖ್, ಪಾರಸಿ, ಬೌದ್ಧ, ಜೈನ ಇದನ್ನು ನೋಡ್ಲಿಕ್ಕೆ ಹೋಗಬೇಡ. ಅಲ್ಲಿ ಮನುಷ್ಯನನ್ನ ನೋಡು. ಯಾವುದೋ ಒಬ್ಬ ವ್ಯಕ್ತಿ ಅವನ ಮನುಷ್ಯನಾಗಿ ಮಾತ್ರ ಕಾಣಬೇಕು ನಿನಗೆ. ಅದು ಸರ್ವಧರ್ಮ ಸಮನ್ವಯತೆ ಅಂತ ಕರೆಯುವಂಥದ್ದು, ಮಾನವ ಪ್ರೀತಿ ಅಂತ ಕರೆಯುವಂಥದ್ದು. ಸರ್ವ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕು. ಧರ್ಮ ಯಾವುದೇ ಇರಲಿ, ಪ್ರತಿಯೊಂದು ಧರ್ಮದಲ್ಲಿರುವವರು ಮನುಷ್ಯರೇ. ಯಾವುದೋ ಬೇರೆ ಧರ್ಮ ಅಂತ ಹೇಳಿದ ತಕ್ಷಣ ಅವನು ಮನುಷ್ಯನಾಗದೇ ಇರ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರೂ ಮನುಷ್ಯರೇ, ಪ್ರತಿಯೊಬ್ಬರೂ ಭಾವನೆಗಳೇ ಇರ್ತವೆ. ಆದ್ದರಿಂದ ಮನುಷ್ಯನನ್ನಾಗಿ ನೋಡಬೇಕು ಹೊರತು ಅವನ ಧರ್ಮದ ಜಾತಿಯ ಮೂಲಕ ನೋಡುವಂಥದ್ದಲ್ಲ. ಅಂತಹ ಬದುಕು ಅಬ್ದುಲ್ ಕಲಾಂ ಅವರದಾಗಿತ್ತು. ಅದು ನಮಗೆ ಆಶ್ಚರ್ಯಗೊಳಿಸ್ತದೆ. ಯಾಕಂದ್ರೆ ಈ ರೀತಿ ಬದುಕಲಿಕ್ಕೆ ಸಾಧ್ಯ ಉಂಟಾ ಎನ್ನುವಂಥದ್ದು. ಪ್ರಸ್ತುತ ಲೇಖನ ಅವರ ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸ್ತದೆ. ಅಬ್ದುಲ್ ಕಲಾಂ ಅವರು ಬದುಕನ್ನು ಯಾವ ರೀತಿ ಪ್ರೀತಿಸಿದ್ರು. ಬದುಕಿನಲ್ಲಿ ನಿರಾಸೆಗಳು ಯಾವತ್ತೂ ಇರಬಾರ್ದು. ಕಷ್ಟ ಬರ್ತದೆ, ಸೋಲುಗಳು ಬರ್ತವೆ. ಆದರೆ ಸೋಲು ಬಂದಾಗ, ಕಷ್ಟ ಬಂದಾಗ ನಿರಾಸೆಗಳಿರಬಾರ್ದು. ಬದುಕನ್ನು ಛಲದಿಂದ ಗೆಲ್ಲಬೇಕು. ಅದು ಬದುಕುವ ಪ್ರೀತಿ. ಆ ಬದುಕುವ ಪ್ರೀತಿ ಹೇಗಿತ್ತನ್ನುವಂಥದ್ದನ್ನು ಈ ಲೇಖನ ನಮಗೆ ನಿರೂಪಿಸ್ತದೆ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಅವರ ಬದುಕಿನ ಮಂತ್ರ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ, ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚ. ಸಂಕೀರ್ಣ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥವನ್ನು ತಗೊಳ್ಬೋದು. ಕಠಿಣ ಅಂತೂ ತಗೊಳ್ಬೋದು, ಜಟಿಲ ಅಂತೂ ತಗೊಳ್ಬೋದು, ಅಥವಾ ಬೆರೆತು ಹೋಗಿರುವ ಅಂತೂ ತಗೊಳ್ಬೋದು. ಈ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬೆರೆತು ಹೋಗಿರುವಂತಹ ಪ್ರಪಂಚ ಇದು. ಅದರ ಒಳಗಡೆ ಮುಳುಗಿ ಹೋಗಿದೆ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಲ್ಲದೆ ಪ್ರಪಂಚವನ್ನ ಕಲ್ಪಿಸಿಕೊಳ್ಳೋದಿಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ತಂತ್ರಜ್ಞಾನ. ನೋಡಿ, ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲೇ ಕೂತ ವಿದ್ಯಾರ್ಥಿಗಳಿಗೆ ಪಾಠವನ್ನ ತಲುಪಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅದು ವಿಜ್ಞಾನ ತಂತ್ರಜ್ಞಾನ. ಆಲೋಚನೆ ಮಾಡುವ, ಈ ವಿಜ್ಞಾನ ತಂತ್ರಜ್ಞಾನ ಇಲ್ಲದ್ರೆ ಇವತ್ತು ಪರಿಸ್ಥಿತಿ ಏನಾಗುತ್ತಾ ಇತ್ತು ಅಂತ. ಆದ್ದರಿಂದ ಈ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಳುಗಿ ಹೋಗಿರುವ ಈ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು. ಇಂತಹ ಈ ಪ್ರಪಂಚದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರಲ್ವಾ. ಅವರು ತೊಡಗಿಸಿಕೊಂಡದ್ದು ನನಗೆ ಯಾವುದೋ ಪ್ರಶಸ್ತಿ ಬರಬೇಕು, ಹಣ ಸಂಪಾದನೆ ಮಾಡಬೇಕು ಅಂತಲ್ಲ. ಎಷ್ಟೋ ಜನ ಸಮಾಜದಲ್ಲಿದ್ದಾರೆ, ಅವರ ಉದ್ದೇಶ ಹಣ ಸಂಪಾದನೆ ಮಾಡಬೇಕು, ಪ್ರಶಸ್ತಿ ಪಡಿಬೇಕು. ಪ್ರಶಸ್ತಿಗೋಸ್ಕರ ಜಗಳ ಮಾಡುವವರು ಇರ್ತಾರೆ, ಪ್ರಶಸ್ತಿಗೋಸ್ಕರ ಅರ್ಜಿ ಹಾಕುವವರು ಇರ್ತಾರೆ, ಪ್ರಶಸ್ತಿ ಬಾರದಿದ್ರೆ ಪ್ರತಿಭಟನೆ ನಡೆಸುವವರಿದ್ದಾರೆ, ಹಣ ಸಂಪಾದನೆ, ಕಳ್ಳದಾರಿಯಲ್ಲಿ ಹಣ ಸಂಪಾದನೆ ಮಾಡುವವರು ಇರ್ತಾರೆ. ಆದರೆ ಅಬ್ದುಲ್ ಕಲಾಂ ಈ ಯಾವ ಕೆಲಸಕ್ಕೋಸ್ಕರವೂ ಕೆಲಸ ಮಾಡಿದವರಲ್ಲ. ಅವರು ಮಾಡಿದವರ ಆತ್ಮತೃಪ್ತಿಗೋಸ್ಕರ. ಅವರೇ ಹೇಳುವ ಹಾಗೆ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಈ ಭಗವಂತ ಸೃಷ್ಟಿ ಮಾಡಿದ ಮನುಷ್ಯ ಇರ್ಬೋದು ಅಥವಾ ಜೀವರಾಶಿಗಳಿರ್ಬೋದು, ಇದೆಲ್ಲವೂ ಭಗವಂತನ ಬಂಧುಗಳೇ ಅಲ್ವಾ. ಈಗ ತಾಯಿಯೊಬ್ಬಳು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆ ತಾಯಿ ಮತ್ತು ಮಗು ಬಂಧುಗಳಲ್ವಾ. ತಾಯಿ ಮಗುವಿನ ಬಾಂಧವ್ಯ ಅಲ್ಲಿ ಇಲ್ವಾ. ತಾಯಿ ಮಗುವಿನ ಬಾಂಧವ್ಯ ಇರೋದು ಅದು ಅವ್ರ ಬಂಧುಗಳು. ಹಾಗೆ ತಂದೆ ಮಗು ಅವ್ರ ಬಂಧುಗಳು. ಹಾಗಾದ್ರೆ ಎಲ್ಲ ಜೀವಿಗಳನ್ನ, ಎಲ್ಲ ಮನುಷ್ಯರನ್ನ ಸೃಷ್ಟಿ ಮಾಡಿದವನು ಭಗವಂತ. ಆದ್ದರಿಂದ ಎಲ್ಲರೂ ಅವನ ಬಂಧುಗಳೇ. ಯಾರೊಬ್ರು ಭಗವಂತನಿಂದ ದೂರವಾದವರಲ್ಲ, ಅಥವಾ ಯಾರೊಬ್ರು ಭಗವಂತನ ಶತ್ರುಗಳು ಇಲ್ಲ. ಪ್ರತಿಯೊಬ್ಬರೂ ಭಗವಂತನ ಬಂಧುಗಳೇ, ನೆಂಟರೇ ಆಗಿದ್ದಾರೆ. ಆದ್ದರಿಂದ ಆ ಭಗವಂತನ ಬಂಧುಗಳಾಗಿರುವವರ ಸೇವೆ ಯಾರು ಮಾಡ್ತಾರೋ ಅವರು ಭಗವಂತನಿಗೆ ಹತ್ತಿರವಾಗುತ್ತಾರೆ. ಈಗ ಒಂದು ತಾಯಿ ಮಗು ಇರ್ತಾರೆ. ಆ ತಾಯಿ ಮಗು ಬಂಧುಗಳು. ಆ ಮಗುವಿನ ಸೇವೆಯನ್ನ ಯಾರಾದ್ರೂ ಬೇರೆಯವರು ಮಾಡಿದ್ರೆ ಆ ತಾಯಿಗೆ ಆ ಸೇವೆ ಮಾಡಿದವರು ಹತ್ತಿರವಾಗ್ತಾರಲ್ವ. ತನ್ನ ಮಗನಿಗೆ ಒಳಿತು ಮಾಡಿದವರನ್ನ ಆ ತಾಯಿ ಯಾವತ್ತೂ ದೂರ ಮಾಡುವುದಿಲ್ಲ. ಅದೇ ರೀತಿ ಆ ತಾಯಿಗೆ ಒಳ್ಳೇದು ಮಾಡಿದವರನ್ನ ಆ ಮಗು ಕೂಡ ಪ್ರೀತಿಸ್ತದೆ, ನನ್ನ ತಾಯಿಗೆ ಒಳ್ಳೇದು ಮಾಡಿದವರು ಅಂತ. ಹಾಗಿರ್ಬೇಕಾದ್ರೆ ಈ ಸೃಷ್ಟಿಯಲ್ಲಿರುವ ಜೀವಿಗಳೆಲ್ಲ ಭಗವಂತನ ಬಂಧುಗಳೇ ಆಗಿರುವಾಗ ಆ ಬಂಧುಗಳ ಸೇವೆಯನ್ನ ಯಾರು ಮಾಡುತ್ತಾರೋ ಅವರನ್ನ ಭಗವಂತ ಪ್ರೀತಿಸದೇ ಇರ್ತಾನ? ಖಂಡಿತವಾಗ್ಲೂ ಪ್ರೀತಿಸ್ತಾನೆ. ಅಂದ್ರೆ ನಮಗೆ ಭಗವಂತ ಒಲಿಬೇಕಾದ್ರೆ, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ, ಭಗವಂತನ
ಒಂದು ರಕ್ಷಣಾ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ನಾವು ಬೇರೇನು ಮಾಡಬೇಕಾಗಿಲ್ಲ. ಅವನ ಸೃಷ್ಟಿಯಾದ ಈ ಜೀವಿಗಳ ಸೇವೆ ಮಾಡಿದರೆ ಸಾಕು. ಯಾವಾಗ ನಾವು ಭಗವಂತನ ಸೃಷ್ಟಿಯಾದ ಈ ಜೀವಿಗಳ ಸೇವೆ ಮಾಡುತ್ತೇವೋ ಆವಾಗ ನಾವು ಭಗವಂತನಿಗೆ ಹತ್ತಿರವಾಗುತ್ತೇವೆ. ಇದು ಅವರ ಬದುಕಿನ ಮಂತ್ರ. ಅಂದರೆ ಅಬ್ದುಲ್ ಕಲಾಂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಒಂದು ಸೂತ್ರ ಅಥವಾ ಮಂತ್ರ ಇದಾಗಿತ್ತು. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಇದು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಮೊದಲು ನಡೆದಂಥ ಒಂದು ಘಟನೆ. ಅಂದರೆ ಯಾವ ರೀತಿಯವರು ಸಾಧ್ಯತೆಗಳನ್ನು ಅರಸ್ತಾ ಇದ್ರು ಅಂತ. ಅಂದರೆ ಧನಾತ್ಮಕ ಅಂಶಗಳು ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹಿಂದುಳಿಯುವಿಕೆಗೆ ಕಾರಣ ನಮ್ಮಲ್ಲಿರುವಂಥ ನಕಾರಾತ್ಮಕ ವಿಚಾರಗಳು, ಋಣಾತ್ಮಕ ವಿಚಾರಧಾರೆಗಳು. ಅದು ಆಗ್ಲಿಕ್ಕಿಲ್ಲ, ಅದು ಯಾವಾಗ ಆಗುತ್ತದೆ, ಇದು ಸಾಧ್ಯವಿಲ್ಲ, ಈ ರೀತಿಯಾಗಿ ಮಾತನಾಡುವಂಥದ್ದು. ಆದರೆ ಅಬ್ದುಲ್ ಕಲಾಂ ಹಾಗಿರಲಿಲ್ಲ. ಅದು ಸಾಧ್ಯವಿಲ್ಲ ಅನ್ನುವುದಕ್ಕಿಂತ ಸಾಧ್ಯವಿದೆ ಅನ್ನುವಂತಹ ಕಾರಣಗಳನ್ನು ಹುಡುಕೋದು. ಕೆಟ್ಟದ್ದನ್ನ ಪಕ್ಕಕ್ಕಿಟ್ಟು ಅಲ್ಲಿ ಒಳ್ಳೆಯದಿರುವುದನ್ನು ಹುಡುಕುವಂಥದ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅವರು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಮೊದಲಿದು, ಅಂದರೆ 2002ನೇ ಇಸವಿಗಿಂತ ಮೊದಲಿದು, ಅಂದ್ರೆ ಕೆಲವೇ ದಿವಸಗಳ ಮೊದಲು. ರಾಷ್ಟ್ರಪತಿ ಅಂದ್ರೆ 2002ನೇ ಇಸವಿ ಅಂತಲೇ ನಾವು ಇಟ್ಕೊಳ್ಬಹುದು. ಹೈದರಾಬಾದ್ನ ಒಂದು ಆಸ್ಪತ್ರೆಗೆ ಭೇಟಿ ಕೊಡ್ತಾರಂತೆ. ಹೈದರಾಬಾದ್ ಗೊತ್ತಿದೆ ನಮ್ಮ ಪಕ್ಕದಲ್ಲಿ. ಮೊದಲಾದ್ರೆ ಆಂಧ್ರ ಪ್ರದೇಶ, ಅದು ಈಗ ಅಲ್ಲಿ 2 ರಾಜ್ಯಗಳ ರಚನೆ ಆಯಿತು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಈಗ ಈ ಹೈದರಾಬಾದ್ ತೆಲಂಗಾಣದಲ್ಲಿ ಇದೆ. ಈ ಹೈದರಾಬಾದ್ನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿದ್ರು. ಈ ಬುದ್ಧಿಮಾಂದ್ಯ ಮಕ್ಕಳ ಬಗ್ಗೆ ಅವರು ಯೋಚಿಸ್ತಾ, ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸ್ತಾರೆ. ಅಂದ್ರೆ ಈ ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳಿದ್ರೆ ದೈಹಿಕ ಬೆಳವಣಿಗೆ ಇರ್ತದೆ, ಆದರೆ ಆಯಾಯ ವಯಸ್ಸಿಗೆ ಅನುಗುಣವಾಗಿ ಏನು ಬುದ್ಧಿ ಬೆಳಿಬೇಕು ಅದು ಬೆಳೆದಿರೋದಿಲ್ಲ. ಅದು ಕೇವಲ ಮೆದುಳಿನ ನ್ಯೂನ್ಯತೆಯಿಂದಾಗಿ ಆಗುವಂಥದ್ದು, ಮೆದುಳಿನಲ್ಲಿ ಸಮಸ್ಯೆ ಇರುವಂಥದ್ದು, ದೈಹಿಕ ನ್ಯೂನ್ಯತೆ ಇರುವುದಿಲ್ಲ ಅಲ್ಲಿ. ಈ ರೀತಿ ಇದ್ದಾಗ ಈಗ ನಾವು ಎಷ್ಟೋ ಈ ಕಂಪ್ಯೂಟರ್ ಎಲ್ಲ ವರ್ಕ್ ಮಾಡೋದು ನೋಡಿದ್ದೇವೆ. ಅದರಲ್ಲಿ ಏನಿರ್ತದೆ, ಚಿಪ್ಗಳು ಇರ್ತವೆ, ಬೇರೆ ಬೇರೆ ರೀತಿಯಾದಂಥದ್ದು. ಅದೇ ರೀತಿ ಚಿಪ್ ಅನ್ನ ಅಳವಡಿಸಲಿಕ್ಕೆ ಸಾಧ್ಯವಾ? ಚಿಪ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಅಂದ್ರೆ ಬೇಕಾದ ಮಾಹಿತಿ, ಈಗೊಂದು ರೋಬೋಟ್ ಇರ್ತದೆ, ಆ ರೋಬೋಟ್ ಯಾವ ರೀತಿ ಕೆಲಸ ಮಾಡಬೇಕನ್ನುವಂಥದ್ದನ್ನ ಒಂದು ಪ್ರೋಗ್ರಾಮ್ ಮಾಡಿ ಇರ್ತಾರೆ. ಆ ಪ್ರೋಗ್ರಾಮಿಂಗ್ ಪ್ರಕಾರ ರೋಬೋಟ್ ವರ್ಕ್ ಕೆಲಸ ಮಾಡುತ್ತದೆ. ಅದೇ ರೀತಿ ಈ ಮಕ್ಕಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಬೇಕಾದಂತ ಎಲ್ಲ ಮಾಹಿತಿಗಳನ್ನ ಚಿಪ್ನಲ್ಲಿ ತುಂಬಿಸಿ ಮೆದುಳಿಗೆ ಅಳವಡಿಸಬಹುದಾ, ಆ ರೀತಿಯಾಗಿ ಅವರದೊಂದು ಯೋಚನೆಯಾಗಿತ್ತು. ಕಂಪ್ಯೂಟರ್ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಲಿಕ್ಕೆ ಸಾಧ್ಯ ಉಂಟೆ, ಆ ರೀತಿ ಏನಾದರೂ ಮೆದುಳಿನಲ್ಲಿ ಅಳವಡಿಸಿ ಕೆಲಸ ಮಾಡಿಸಲಿಕ್ಕೆ ಸಾಧ್ಯ ಉಂಟಾ ಅನ್ನುವಂಥದ್ದು. ಆದರೆ ಅಲ್ಲಿಯ ವೈದ್ಯರು ಮಾತ್ರ ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಆ ಚಿಪ್ಪನ್ನು ಅಳವಡಿಸುವ ಮುಖಾಂತರ ಆ ಬುದ್ಧಿಮಾಂದ್ಯತೆ ತೊಲಗಿಸಬಹುದು. ಯಾಕಂತೇಳಿದ್ರೆ ಯಾವುದೋ ಜೀವ ಇಲ್ಲದ ಒಂದು ರೋಬೋಟ್ ಕೆಲಸ ಮಾಡುವ ಹಾಗೆ ಮಾಡ್ಲಿಕ್ಕೆ ಆಗುತ್ತದೆ ಅಂತ ಇದ್ರೆ, ಜೀವ ಇರುವ ಮನುಷ್ಯನ ಮೆದುಳಿನಲ್ಲಿ ಒಂದು ಚಿಪ್ಪನ್ನು ಅಳವಡಿಸಿ ಕೆಲಸ ಮಾಡುವ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥದ್ದು ಅಬ್ದುಲ್ ಕಲಾಂ ಅವರ ಯೋಚನೆ. ಆದ್ರೆ ಅಲ್ಲಿಯ ವೈದ್ಯರು ಮಾತ್ರ ಅದು ಅಸಾಧ್ಯ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಸಾಧ್ಯತೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರಂತೆ, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿವಿಲ್ಲ. ಅಂದ್ರೆ 100 ನಕಾರಾತ್ಮಕ ಕಾರಣಗಳು ನನಗೆ ಬೇಡ, ಒಂದು ಸಕಾರಾತ್ಮಕ ಕಾರಣ ಇದ್ರೆ ಸಾಕು. ಈ ಕೆಲಸ ಆಗುವುದಿಲ್ಲ ಅನ್ನುವಂತ 100 ಕಾರಣಕ್ಕಿಂತ ಈ ಕೆಲಸ ಹೇಗೆ ಆಗುತ್ತದೆ ಅಂತ ಒಂದು ಕಾರಣ ಮುಖ್ಯ. ಅಂದ್ರೆ ಯಾವತ್ತೂ ನಾವು ಧನಾತ್ಮಕತೆಯನ್ನ ಮೈಗೂಡಿಸಿಕೊಳ್ಳಬೇಕು.
ಧನ ನೋಡಿ, ಅಬ್ದುಲ್ ಕಲಾಂ ಅವರ ಯೋಚನೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯವಾಗಬಲ್ಲಂಥದ್ದು. ಯಾಕೆ ನನ್ನಿಂದ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ನನಗೆ ಅಂಕಗಳನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ? ನಾವೆಷ್ಟೋ ಕಾರಣ ಕೊಡ್ತೇವೆ. ನನ್ನ ಬುದ್ಧಿವಂತಿಕೆ ಇರೋದೇ ಅಷ್ಟು, ಅಥವಾ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡ್ಬಿಟ್ಟು ಕಾರಣ ಕೊಡ್ತಾರೆ. ಆದರೆ ಅವುಗಳಿಗಿಂತ ಹೇಗೆ ನಾವು ಅಂಕಗಳನ್ನು ಗಳಿಸಬಹುದು ಅನ್ನೋದರ ಬಗ್ಗೆ ಒಂದು ಕಾರಣವನ್ನು ಯೋಚನೆ ಮಾಡಬಹುದಲ್ವೋ? ಅಬ್ದುಲ್ ಕಲಾಂ ಕೂಡ ಹಾಗೆ ಬೆಳೆದು ಬಂದವರಲ್ವೋ? ಅದರಿಂದ ಅಂಥದ್ದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ನಕಾರಾತ್ಮಕ ಅಂಶಗಳನ್ನು ಬದಿಗಿಟ್ಟು ಸಕಾರಾತ್ಮಕ ಅಂಶಗಳನ್ನೇ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ಇವರು ಹೇಳುವಂಥದ್ದು, ಆಗುವುದಿಲ್ಲ ಅನ್ನುವಂಥ 100 ಕಾರಣಕ್ಕಿಂತ ಹೇಗೆ ಆಗುತ್ತದೆ ಅನ್ನುವಂಥದ್ದ ಒಂದು ಕಾರಣ ನನಗೆ ಹೇಳಬಲ್ಲಿರಾ ಅಂತ ಅಬ್ದುಲ್ ಕಲಾಂ ಅವರು ಕೇಳ್ತಾರಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಅಬ್ದುಲ್ ಕಲಾಂ ಅವರದ್ದು ಸಾಧ್ಯತೆಗಳನ್ನು ಆರಿಸುವ ಆಶಾಜೀವಿ. ಅವರಿಗೆ ಆಶಾಭಾವನೆ ಇತ್ತು. ಮೆದುಳಿನಲ್ಲಿ ಚಿಪ್ ಅಳವಡಿಸ್ಲಿಕ್ಕೆ ಆಗುತ್ತದೋ ಇಲ್ವೋ ಅದು ಎರಡನೇದು. ಆದರೆ ಆ ಒಂದು ಆಶಾಭಾವನೆ ಅಳವಡಿಸಿದ್ರೆ ಈ ಮಕ್ಕಳ ಸಮಸ್ಯೆ ಸರಿ ಹೋಗಬಹುದಾ, ಅದು ಆಶಾಭಾವ. ಆ ಆಶಾಭಾವನೆಯಿಂದ ಇದು ಸಾಧ್ಯವಿದೆಯಾ, ಎಲ್ಲಿ ಸಾಧ್ಯತೆ ಇದೆ ಅಂತ ಅರಸಿಕೊಂಡು ಹೋಗುತ್ತಾ ಇದ್ರು ಅವರು. ಅಂತಹ ವ್ಯಕ್ತಿ ಅಬ್ದುಲ್ ಕಲಾಂ ಅವರು. ಈ ರೀತಿಯ ಇವರ ಅಂಶಗಳು ನಮಗೆ ಆದರ್ಶಮಯವಾಗಿರುವಂಥದ್ದು. ಹಾಗೆ 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆ ಪ್ರಕಟಿಸಿದರು. ಅದಕ್ಕೆ ಅವರಿಟ್ಟ ಹೆಸರು ವಿಂಗ್ಸ್ ಆಫ್ ಫೈರ್. ಅಗ್ನಿಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ, ಮೇಲೇರುವುದೇ ಅದರ ಸ್ವಭಾವ. ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ತಾನೇಕೆ ಆತ್ಮಕಥೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸಿದ್ದಾರೆ. 1999ರಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಕಥೆಯನ್ನು ಪ್ರಕಟಿಸ್ತಾರೆ. ಅದರ ಹೆಸರು ವಿಂಗ್ಸ್ ಆಫ್ ಫೈರ್, ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಅಂತ. ಇದರ ಕನ್ನಡ ಅನುವಾದ ಕೂಡ ಇದೆ. ಜಯಪ್ರಕಾಶ್ ಪುತ್ತೂರ್ ಅನ್ನುವಂಥವರು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕನ್ನಡದ ಹೆಸರೇ ಅಗ್ನಿಯ ರೆಕ್ಕೆಗಳು. ಯಾಕಂದ್ರೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಪುಸ್ತಕ ಅಲ್ಲ, ಅದೊಂದು ದಾರಿದೀಪ, ಮಾರ್ಗದರ್ಶನ ಮಾಡಬಲ್ಲಂತಹ ಒಂದು ಗೈಡ್ ಇದ್ದ ಹಾಗೆ, ಅದು ಮಾರ್ಗದರ್ಶಕ ಆಗಿರುವ ಹಾಗೆ. ಹೀಗೆ ಇಂಥ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಆತ್ಮಚರಿತ್ರೆ 1999ರಲ್ಲಿ ಪ್ರಕಟಿಸ್ತಾರೆ. ವಿಂಗ್ಸ್ ಆಫ್ ಫೈರ್, ಅದರ ಕನ್ನಡ ಅನುವಾದ ಅಗ್ನಿಯ ರೆಕ್ಕೆಗಳು ಅಂತ. ಈ ಅಗ್ನಿ ಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ. ಅಗ್ನಿಯ ಜ್ವಾಲೆ, ಬೆಂಕಿಯ ನಾಲಿಗೆ ಇರ್ತವೆ ನೋಡಿ, ಬೆಂಕಿಯ ಜ್ವಾಲೆ ಅದು ಯಾವತ್ತು ಮೇಲ್ಮುಖವಾಗಿ ಹೋಗುತ್ತದೆ. ಬೆಂಕಿ ಯಾವತ್ತು ಕೆಳಗೆ ಬರುವುದಿಲ್ಲ. ಏನೇ ಗಾಳಿ ಬಂದರೂ ಕೂಡ ಬೆಂಕಿಯ ಆ ಜ್ವಾಲೆ ಏನಿರ್ತದೆ ಅದು ಕೆಳಮುಖವಾಗಿ ಹೋಗುವುದಿಲ್ಲ. ಎಲ್ಲೇ ಬೆಂಕಿ ಹಾಕಿದ್ರು ಕೂಡ ಅದರ ಜ್ವಾಲೆ ಹೋಗುವಂಥದ್ದು ಮೇಲ್ಮುಖವೇ. ಅದಕ್ಕೆ ಅವರು ಅಗ್ನಿಯ ರೆಕ್ಕೆಗಳು, ವಿಂಗ್ಸ್ ಆಫ್ ಫೈರ್ ಅಂತ ಹೆಸರಿಟ್ಟದ್ದು. ಅಂದ್ರೆ ಅವರ ಜೀವನ ಪೂರ್ತಿ ಮೇಲ್ಮುಖವಾಗಿ ಚಲಿಸುವಂಥದ್ದು. ನಾವು ಜೀವನದಲ್ಲಿ ಅದೇ ರೀತಿ ಇರಬೇಕು. ಅಗ್ನಿಯ ರೆಕ್ಕೆಗಳು ಯಾವ ರೀತಿ ಸದಾ ಒಂದು ಸಾಧನೆ ಮಾಡುತ್ತಾ ಮೇಲೆ 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 ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತದೋ ಮನುಷ್ಯ ಮಾಡಬೇಕು, ಅದನ್ನು ಸೂಚಿಸ್ತದೆ. ಯಾವತ್ತು ಕೆಳಮುಖ ಚಿಂತನೆ ಇರಬಾರ್ದು ನಮ್ಮಲ್ಲಿ, ಮೇಲ್ಮುಖ ಚಿಂತನೆ. ಊರ್ಧ್ವ ಅಂದ್ರೆ ಮೇಲೆ, ಊರ್ಧ್ವಮುಖ ಅಥವಾ ಊರ್ಧ್ವಮುಖಿ ಅಂದ್ರೆ ಮೇಲ್ಮುಖ ಅಂತ ಅರ್ಥ. ಅಗ್ನಿಯ ರೆಕ್ಕೆಗಳು ಮೇಲೆ ಮೇಲೆ ಹೋಗ್ತಾವಲ್ವೋ ಅದೇ ರೀತಿ ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ಬೆಂಕಿ ಹೇಗೆ ಭೂಮಿಯಲ್ಲಿ ಉರಿತಾ ಇದ್ರು ಅದರ ಜ್ವಾಲೆಗಳು ಮೇಲೆ ಹೋಗುತ್ತವೋ ಅದೇ ರೀತಿ ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನು, ಒಂದು ಬಡತನದ ಕುಟುಂಬದಲ್ಲಿ ಜನಿಸಿದಂತ ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ಕೂಡ ಮನಸ್ಸು ಉದ್ದೀಪನಗೊಂಡದ್ದರಿಂದ, ಆ ಮನಸ್ಸಿನಲ್ಲಿ ಸಾಧನೆ ಮಾಡಬೇಕನ್ನುವಂಥ ತುಡಿತ ಇದ್ದದ್ರಿಂದ ಅವರು ಉನ್ನತ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯವಾಯಿತು. ಅವರ ಆತ್ಮಕಥೆಯಲ್ಲಿ ಅವರೇ ಒಂದು ಕಡೆ ಬರ್ಕೊಳ್ತಾರಂತೆ, ನಾನು ಯಾಕೆ ಆತ್ಮಕಥೆ ಬರೆದೆ ಅನ್ನುವಂಥದ್ದು ಬಹಳ ಪ್ರಮುಖ. ಅಂದ್ರೆ ಅವರಿಗೇನು ನಾನು ಆತ್ಮಕಥೆ ಬರೆದು ಪ್ರಸಿದ್ಧಿ ಆಗಬೇಕು ಅಥವಾ ಎಲ್ಲರೂ ಆತ್ಮಕಥೆ ಬರೀತಾರೆ ಅದಕ್ಕೆ ನಾನೂ ಬರೀತೇನೆ ಆ ಉದ್ದೇಶದಿಂದ ಏನು ಬರೆದದ್ದಲ್ಲ. ಅದನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಹೇಳಿಕೊಳ್ಳುತ್ತಾರೆ. ಅದನ್ನು ಏನು ಅಂತ ಹೇಳುವಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಇವತ್ತಿಗೆ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.